ಬೇಬೆ ಡೆಲಿವರಿಗೆ ಇನ್ನ ಎಷ್ಟು ದಿನ ಇದೆ? 10 to 15 ಡೇಸ್ ಇದೆ. ಚಿನಿ ಬಾಯ್ಲಿ ಬೇಗ ಬಾ. ಓಕೆ, ನನ್ನ ತಂಗಿ ಇಲ್ಲೇನ್ ಮಾಡ್ತಿದ್ದಾಳೆ? ಇಲ್ಲೇ ಯಾಕೆ ಬಂದಿದೆ ಹೇಳು? ಅದಕ್ಕೆ ನೋಡ್ಕೊಳಕ್ ಬಂದಿದ್ವಿ. ಅದಕ್ಕೆ ನೋಡ್ಕೊಳಕ? ಏನಕ್ಕೆ? ನೀವೆಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ? ಸರಿ, ಮತ್ತೆ ಇಲ್ಲೇನ್ ಮಾಡ್ತಿದ್ದೆ? ಹೋಗಿ ನೋಡ್ಕೋಗು. ಹುರ್ಕೊಂಡು ಬಟ್ಟು ಬಗಾಲಾಗೋದ್ಲು. ಸೊ ಇವತ್ತು ಫಂಕ್ಷನ್ ಅಂತ ಏನು ಹೇಳಿದ್ಲಲ್ಲ, ಸೊ ಇವತ್ತು ಫಂಕ್ಷನ್ ಆಲ್ರೆಡಿ ತಮ್ಲೈನ್ ನೋಡಿರೋದ್ರಿಂದ ನಿಮ್ಗೆ ಗೊತ್ತಿರತ್ತೆ. ಇವತ್ತು ನನ್ನ ಬಾಮೈದನ ಸೀಮಂತ, ಅಂದ್ರೆ ಬಾಮೈದನ ಸೀಮಂತ ಅಲ್ಲ ಬಾಮೈದನ ಹೆಂಡತಿಯ ಸೀಮಂತ. ಸೊ ಇವತ್ತು ಸೀಮಂತ ಕಾರ್ಯಕ್ರಮಕ್ಕೆ ಎಲ್ಲ ಹೋಗ್ತಾ ಇದಾರೆ. ಸೊ ನನ್ನ ಬೇಬಿ 9 months ಕಂಪ್ಲೀಟ್ ಆಗಿ ಇನ್ನೇನು ಡೆಲಿವರಿ ಡೇಟ್ ಹತ್ರ ಇರೋದ್ರಿಂದ ಇವಳು ಮನೇಲೆ ಕೂತಾಳೆ. ಬೇಬಿ ತೋರಿಸ್ಲಾ ನಿನ್ನ? ಪ್ಲೀಸ್ ತೋರಿಸ್ತೀನಿ. ಬೇಡ ಬಿಡು ಸುಮ್ಮನೆ, ಯಾಕೆ ನಮ್ಮ ವೀಕ್ಷಕರೆಲ್ಲ ಗಾಬರಿ ಆಗಿ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡಕ್ಕಿದ್ದಾರೆ ಆಮೇಲೆ ಸಡನ್ ಆಗಿ ನೋಡಿ. ಸುಮ್ಮನೆ ಯಾಕೆ ಬೇಕು? ಓಕೆ, ಈಗ ನಾನು ಎಲ್ಲರೂ ಹೋಗಾಗಿದೆ. ನಾನು ಇಷ್ಟ ತನಕ ಚೌಟ್ರಿಲಿದ್ದೆ. ಸೊ ಚೌಟ್ರಿ ಯಾವುದು ಅಂತ ನಿಮಗೆ ಹೇಳ್ತೀನಿ. ಸೊ ಇವಾಗ ನಾನು ಚೌಟ್ರಿಲಿದ್ದೆ, ಇವಾಗ ಮನೆಗೆ ಬಂದಿದ್ದೀನಿ. ಈಗ ನಾನು ಫಸ್ಟ್ ರೆಡಿ ಆಗಿಬಿಡ್ತೀನಿ. ಓಕೆ, ನಾನು ರೆಡಿ. ಸೊ ಇಲ್ಲಿ ನೋಡಿ, ಈ ತರ ರೆಡಿ ಆಗಿದ್ದೀನಿ. ಈಗ ಇಲ್ಲಿಂದ ನಾನು ಚೌಟ್ರಿಗೆ ಹೊರಡ್ತೀನಿ, ಅಂದ್ರೆ ಎಲ್ಲಿ ಸೀಮಂತ ಕಾರ್ಯಕ್ರಮ ನಡೆಯುತ್ತೆ ಸೊ ಅಲ್ಲಿಗೆ ಹೊರಡ್ತೀನಿ. ಸೊ ಯಾವ ಚೌಟ್ರಿ ಅಂತ ನಿಮಗೆ ಅಲ್ಲಿಗೆ ಹೋಗಿ ಹೇಳ್ತೀನಿ. ಹಾಗೆ ನನಗೆ 100% ಗೊತ್ತು, ಈ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ಪ್ರತಿಯೊಬ್ಬರೂ ಕೇಳೋದು, ಲೋ ಗುರು ಫಸ್ಟ್ ನಿಮ್ಮ ಸೀಮಂತದ ವಿಡಿಯೋ ಅಪ್ಲೋಡ್ ಮಾಡು ಗುರು ಅಂತಾನೆ ಹೇಳ್ತೀರಾ. ಬಟ್ ಖಂಡಿತವಾಗ್ಲೂ ಯಾಕೆ ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ನಡೀತಿರೋದ್ರಿಂದ ಆದಷ್ಟು ಬೇಗ ಸೀಮಂತದ್ದು ಕಂಪ್ಲೀಟ್ ವಿಡಿಯೋ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಚೌಟ್ರಿಗೆ ಹೊರಡ್ತೀನಿ. ಹೊರ್ಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತದೆ, ಸೌಂಡ್ ಕೇಳ್ತಿರೋದು ನೋಡಿ, ಕೇಳ್ತಾ ಇರುತ್ತೆ. ಸೊ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತದೆ, ಹಾಗಾಗಿ ನನ್ನ ಬಾಮ ಇದ್ದಾನೆ, ಬಾರಪ್ಪ ಗಾಡಿ ತಾ ಬರಪ್ಪ ಕರ್ಕೊಂಡೋಗು ಅಂತ ಹೇಳಿದ್ದೀನಿ. ಸೊ ಬರ್ತಾ ಇದ್ದಾನೆ. ನನ್ನ ಬಾಮ ಇದ ಬಂದ ಕರ್ಕೊಂಡೋಗಕ್ಕೆ. ಸೊ ಈಗ ಚೌಟ್ರಿ ಕಡೆ ಹೋಗ್ತಾ ಇದೀವಿ. ಸೊ ಯಾವ ಚೌಟ್ರಿ ಅಂತ ಅಂದ್ರೆ, ನಾನು ಮತ್ತೆ ನನ್ನ ಬೇಬಿ ಮದುವೆ ಆಗಿದ್ದ ಜಾಗ, ಹಾಗೆ ನನ್ನ ಬೇಬಿಯ ಸೀಮಂತ ನಡೆದಿದ್ದ ಜಾಗದಲ್ಲೇನೆ ನನ್ನ ಬಾಮ ಇದನ್ನ ಹೆಂಡತಿಯ ಏನ್ ಹೇಳ್ತಾರೆ ಸೀಮಂತ ನಡೀತಾ ಇರೋದು. ಸೊ ಇಲ್ಲಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಯಾವ ತರ ಮಾಡಿದ್ದಾರೆ, ವೆಲ್ಕಮ್ ಟು ದಿ ಬೇಬಿ ಶವರ್ ಅಂತ ಅವ್ರಿಬ್ಬರ ಫೋಟೋ ಹಾಕಿದ್ದಾರೆ. ಒಳಗೆ ಹೋಗ್ತಾ ಇದೀವಿ. ಸೀಮಂತಕ್ಕೆ ಯಾರ್ಯಾರು ಬಂದಿದ್ದಾರೆ ಅಟ್ ಪ್ರೆಸೆಂಟ್, ಪ್ರೋಗ್ರಾಮ್ ಎಲ್ಲ ಯಾವ ತರ ನಡೀತಾ ಇದೆ ಇಲ್ಲಿ ನೋಡಿ. ನಮ್ಮ ಅಪ್ಪ ಅಮ್ಮ. ಏನಮ್ಮ ಸಮಾಚಾರ? ನಂದೇ ಸಮಾಚಾರ. ಬಾಮ ಇದ ಬಾವ ಅಲ್ಲ, ಬಾಮ ಇದ. ಸೀಮಂತಕ್ಕೆ ಹುಡುಗಿ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾಳೆ. ಹುಡುಗಿ ಅವರ ಹಸ್ಬೆಂಡ್ ಹತ್ರ ಕೇಳೋಣ. ಸೊ ನನ್ನ ಬಾಮ ಇದಲ್ಲಿ ರೆಡಿ ಇದ್ದಾನೆ. ಎಷ್ಟು ಕಷ್ಟಪಟ್ಟೆ ಯಾವುದಕ್ಕೆ ಸೀಮಂತ ಮಾಡಕ್ಕೆ ಕಣವ? ನೀನ್ ಏನ್ ಅನ್ಕೊಂಡೆ ನೀನು? ಸೀಮಂತ ಮಾಡಕ್ಕೆ ಕೇಳಿದ್ ನಾನು. ಅದೇ ಏನು ಕಷ್ಟ ಏನ್ ಪಟ್ಟಿಲ್ಲ, ಎಲ್ಲ ಇಷ್ಟಪಟ್ಟೆ ಮಾಡಿರೋದು. ಓಕೆ, ಗೊತ್ತಾಯ್ತು ಬಿಡಿ, ನಿಮಗ್ ಗೊತ್ತಾಯ್ತು ಅನ್ಸತ್ತೆ, ಆನ್ಸರ್ ಸಿಕ್ತಲ್ಲ. ಓಕೆ, ಗ್ಯಾಂಗ್ ಲೀಡರ್ ಬಂದ್ರು, ಛಾಯಾ ಅವರ ಮಗ. ಬಾಯ್ಸ್ ಹಾಯ್ ಹೇಳೋ, ಹಾಯ್ ಮಾಡು ಅಷ್ಟೇ, ನೀನು ನಡಿ. ಓಕೆ, ಸಂತೋಷ್ ಕುಮಾರ್ ಅವ್ರು ಬಂದರು. ಇಲ್ಲಿ ನಮ್ಮ ಮಾವ ಇಲ್ಲಿ ನಿಂತವ್ರೆ, ಹಾಯ್ ಹೇಳಿ. ಆಲ್ರೆಡಿ ಟೈಮ್ ಆಯಿತು ಅಂತ ಹೇಳ್ತಿದ್ದಾರೆ. ಈಗ ಸೀಮಂತ ಕಾರ್ಯಕ್ರಮ ಶುರು. ಸೊ ಈಗ ಕಂಪ್ಲೀಟ್ ಮ್ಯೂಸಿಕಲ್ಲಿ ಬರುತ್ತೆ, ಪ್ರೋಗ್ರಾಮ್ ಎಲ್ಲ ಯಾವ ಥರ ನಡೀತು ಅಂತ. ಅದಾದ ಮೇಲೆ ಒಬ್ಬರೊಬ್ಬರನ್ನೇ ಕೇಳೋಣ, ಯಾವ ಮಗು ಬೇಕು, ಯಾವ ಮಗು ಆಗತ್ತೆ ಅಂತ ಕೇಳೋಣ. ಸೊ ಈಗ ಸೀಮಂತ ಕಾರ್ಯಕ್ರಮ ಶುರು. ಓಕೆ, ಪ್ರೋಗ್ರಾಮ್ ಎಲ್ಲ ಹೇಗೆ ಬಂದು ಅಂತ ನೋಡಿದ್ರಲ್ಲ. ಸೊ ಈಗ ಒಬ್ರೊಬ್ರ ಹತ್ರನೇ ಹೋಗಿ ಕೇಳೋಣ ಯಾವ ಮಗು ಬೇಕು, ಯಾವ ಮಗು ಆಗತ್ತೆ ಅಂತ. ಬನ್ನಿ ಅತ್ತೆ, ಯಾವ ಮಗು ಬೇಕು, ಯಾವ ಮಗು ಆಗ್ಬೋದು ಅವಳನ್ನ ನೋಡಿದ್ರೆ?
ನನಗೆ ಅವಳು ನೋಡಿದ್ರೆ ಗಂಡು ಮಗು ಆಯ್ತದೆ ಅನ್ಸುತ್ತೆ. ನಿಮ್ಗೆ ಯಾವ ಮಗು ಬೇಕು? ನನಗೆ ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ. ಎರಡು ಬೇಕಾ? ಬೇಕು. ಸರಿ ಬಿಡಿ, ಅವಳು ನೋಡ್ರೆ ಗಂಡು ಮಗು ಆಗತ್ತೆ ಅಂತ ಅನ್ಸತ್ತಾ? ಮಾವ, ನಿಮ್ಮ ಸೊಸೆ ಕೂತಿದ್ದಾಳೆ, ಯಾವ ಮಗು ಬೇಕು, ಯಾವ ಮಗು ಆಗ್ಬೋದು ಅವಳನ್ನ ನೋಡಿದ್ರೆ? ಅವಳಿಗೆ ಹೆಣ್ಣು ಬೇಕು ನಮಗೆ. ಹಾಂ, ಅವಳ ನೋಡಿದ್ರೆ ಗಂಡು ಆಗಂಗಿದೆ. ಹೌದಾ? ಹೆಣ್ಣು ಬೇಕು, ಅವಳನ್ನ ನೋಡ್ರೆ ಗಂಡು ಆಗಂಗಿದೆ. ಇದೆ. ಓಕೆ ಆಂಟಿ, ನಿಮ್ಮ ಮಗಳಿಗೆ ನಿಮಗೆ ಯಾವ ಮಗು ಆಗ್ಬೇಕಂತ ಇಷ್ಟ, ಯಾವ ಮಗು ಆಗ್ಬೋದು ಅವಳನ್ನ ನೋಡಿದ್ರೆ? ನನಗೆ ಅದು ಇದು ಅಂತೇನಿಲ್ಲ, ಒಟ್ಟಿನಲ್ಲಿ ಮಗು ಆರೋಗ್ಯವಾಗಿ ಹುಟ್ಟಿದ್ರೆ ಸಾಕು. ಆಯ್ತು, ಒಂದು ಹೇಳಿ. ಒಟ್ಟಲ್ಲಿ ನನಗೆ ಗಂಡು ಮಗು ಬೇಕು ಅಂತ ಆಸೆ ಪಡ್ತಾ ಅವಳನ್ನ ನೋಡ್ರೆ ಯಾವ ಮಗು ಅವಳಿಗೆ ಹೆಣ್ಣು ಪಾಪು ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಹೌದಾ? ಅದು ಎಲ್ಲ ದೇವ್ರಿಚ್ಛೆ. ದೇವ್ರಿಚ್ಛೆ, ಎಲ್ಲ ಶಿವನಿಚ್ಛೆ ಅಷ್ಟೇ. ಅಂಕಲ್, ನಿಮ್ಮ ಮಗಳಿಗೆ ನಿಮಗೆ ಮೇಯ್ನಾಗಿ ಯಾವ ಮಗು ಬೇಕು, ಅವಳನ್ನ ನೋಡ್ರೆ ಯಾವ ಮಗು ಆಗ್ಬೋದು? ಅವಳದು ನನಗೆ ಗಂಡು ಮಗು ಅನ್ನೋ ಇದಿದೆ. ಓಕೆ, ನಿಮಗೆ ಯಾವ ಮಗು? ಹೆಣ್ಣು ಮಗು ಬೇಕು. ಓಕೆ, ನಿಮಗೆ ಹೆಣ್ಮಗು ಬೇಕು, ಅವಳನ್ನ ನೋಡ್ರೆ ಗಂಡು ಮಗು ಆಗ್ಬೋದು ಅಂತ ಅನ್ಸುತ್ತೆ. ಹೌದು. ಓಕೆ ಅಜ್ಜಿ, ಪಾವನಿನ ನೋಡಿದ್ರೆ ಯಾವ ಮಗು ಆಗ್ಬೋದು ಅಂತ ಅನ್ಸುತ್ತೆ, ಗಂಡ ಹೆಣ್ಣ? ಹೇಳಿ, ಯಾವ ಮಗು ಆಗ್ಬೋದು? ಗಂಡ ಆಗ್ಬೋದು. ನಿಮಗೆ ಯಾವ ಮಗು ಆಗ್ಬೇಕು? ಹೆಣ್ಣಾದ್ರೂ ಇಷ್ಟ. ಹೆಣ್ಣಾದ್ರೆ ಇಷ್ಟ, ಅವಳು ನೋಡ್ರೆ ಗಂಡ ಆಗ್ಬೋದು. ಆಗ್ಬೋದು. ಓಕೆ ಪಾಪ, ಹುಡುಗಿನ ನೋಡಿದ್ರೆ ಗಂಡು ಮಗುನ ಹೆಣ್ಣು ಮಗು ಆಗತ್ತಂತ, ಯಾವ ಮಗು ಆಗ್ಬೋದು ಅಂತ ಅನ್ಸತ್ತೆ ಹೇಳಿ? ನನಗೆ ಅವಳು ಗಂಡು ಮಗು ಹುಟ್ಟಬಹುದು ಅಂತೀನಿ. ಓಕೆ, ಗಂಡು ಮಗು ಅನ್ಸತ್ತಾ? ಓಕೆ, ನೆಕ್ಸ್ಟ್ ಅಮ್ಮಂಗೆ ಪಾಸ್ ಮಾಡಿ. ಅಮ್ಮ, ನಿಂಗೆ? ನಂಗೂ ಹಂಗೆ ಅನ್ಸುತ್ತಪ್ಪ, ಅವಳಿಗೆ ಗಂಡು ಮಗು ಆಗುತ್ತೆ. ಅವಳನ್ನ ನೋಡಿದ್ರೆ ಯಾವ ಮಗು ಬೇಕು, ಯಾವ ಮಗು ಆಗ್ಬೋದು? ನೋಡಿದ್ರೆ ಗೊತ್ತಿಲ್ಲ ನಂಗೆ, ಹೆಣ್ಮಗು ಆಗ್ಬೇಕು. ಅವಳಿಗೆ ಯಾವ ಮಗು ಆಗುತ್ತೆ ಅಂತ ಗೊತ್ತಿಲ್ಲ. ಯಾವ ಮಗು ಆಗ್ಬೋದು ಅವಳನ್ನ ನೋಡಿದ್ರೆ? ಹಂಗೆ ಒಂದು ಗೆಸ್ಸಿಂಗ್ ಅಲ್ಲಿ ಹೇಳಿ. ಕನ್ಫ್ಯೂಷನ್, ಗಂಡ ಹೆಣ್ಣು ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ತಪ್ಪು ಮಾಡಿದೆ, ನಿಮ್ಮ ಹತ್ರ ಕೇಳಿ ಹೊರಡಿ ಸಾಕು. ನೀವು ಅವಳನ್ನ ನೋಡಿದ್ರೆ, ಓಕೆ ಫಸ್ಟ್ ನೀವು ಹೇಳಿ, ಯಾವ ಮಗು ಬೇಕೋ, ಯಾವ ಮಗು ಆಗ್ಬೋದು? ನನಗೆ ಹೆಣ್ಮಗು ಬೇಕು, ಹೆಣ್ಮಗು ಆಗಲಿ. ಅವಳನ್ನ ನೋಡ್ರಿ ಯಾವ ಮಗು ಆಗ್ಬೋದು ಅನ್ಸುತ್ತೆ? ಹೆಣ್ಮಗುನೇನಾ? ಅಷ್ಟೇ, ಅದಕ್ಕೆ ಯಾಕೆ ಹಿಂಗಂದ್ರಿ? ಓಕೆ, ಇವ್ರ ಹತ್ರ ಕೇಳಕ್ಕಿಂತ ಮುಂಚೆ ಇವ್ರ ಬಗ್ಗೆ ಹೇಳ್ಬಿಡ್ತೀನಿ. ಇವ್ರು ನಮ್ಮ ರೇಣುಕತ್ತೆ, ಅಂದರೆ ನಮ್ಮ ಮಾವನ ಅಕ್ಕ, ಅಂದರೆ ಮೊದಲನೇವರು ಇವರು. ಸೊ ಇವರು ಇವ್ರ ಬಗ್ಗೆ ಹೇಳಿದ್ರೆ ತುಂಬ ಸಾಧು, ಸಿಕ್ಕಾಪಟ್ಟೆ ಸೈಲೆಂಟು. ಯಾವುದಾದೊಂದು ಜಗಳ ಆಗ್ತೀರ, ಆ ಜಗಳದಲ್ಲಿ ಇವ್ರು ಇರೋದೆಲ್ಲ ದೂರದಲ್ಲಿ ಹೋಗಿ ನಿಂತಿರ್ತಾರೆ. ಇವ್ರಿಗೂ ಜಗಳಕ್ಕೂ ಆಗಿ ಬರಲ್ಲ. ಸೊ ರೇಣುಕತ್ತೆ, ಈಗ ಪಾವನಿನ ನೋಡ್ತಾ ಇದ್ದೀರಾ, ಯಾವ ಮಗು ಬೇಕು, ಅವಳನ್ನ ನೋಡ್ರೆ ಯಾವ ಮಗು ಆಗ್ಬೋದು? ನಿಮಗೆ ಯಾವ ಮಗು ಬೇಕು? ನನಗೆ ಗಂಡು ಮಗು ಆಗುತ್ತೆ ಅಂತಾನೆ ಅನ್ಸುತ್ತೆ ಅವಳು ನೋಡಿದ್ರೆ. ಓಕೆ, ನಿಮಗೆ ಯಾವ ಮಗು ಬೇಕು? ನನಗೆ ಹೆಣ್ಮಗು ಬೇಕು, ಅವಳನ್ನ ನೋಡಿದ್ರೆ ಗಂಡು ಆಗುತ್ತೆ ಅನ್ಸುತ್ತೆ. ಓಕೆ, ಇವ್ರ ಹೆಸರು ಬಂದು ಶೋಭತೆ ಅಂತ, ನಾವು ಶೋಭತೆ ಅಂತ ಕರೆಯೋದು. ನಮ್ಮ ಮಾವನ ಎರಡನೇ ಅಕ್ಕ ಅಲ್ವಾ, ಇವರು ಎರಡನೇವರು. ಇವ್ರ ಬಗ್ಗೆ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಶ್ರಮಜೀವಿ, ಭಯಂಕರ ಕೆಲಸ ಮಾಡ್ತಾರೆ. ಹೆವಿ ಭಯಂಕರ ಕೆಲಸ ಮಾಡ್ತಾರೆ. ನಾನು ನೋಡೇ ಇಲ್ಲ ಅಂದರೆ ಲೇಡೀಸಲ್ಲಿ ಈ ರೇಂಜಿಗೆ ಕೆಲಸ ಮಾಡೋದು ನಾನು ಎಲ್ಲೂ ನೋಡಿಲ್ಲ, ಆ ರೇಂಜಿಗೆ ಕೆಲಸ ಮಾಡ್ತಾರೆ. ಈಗ ಇದ್ರ ಬಗ್ಗೆ ಕೇಳೋಣ. ಶೋಭತೆ, ಯಾವ ಮಗು ಬೇಕು, ಅವಳನ್ನ ನೋಡ್ರೆ ಯಾವ ಮಗು ಆಗತ್ತೆ ಅಂತ ಅನ್ಸುತ್ತೆ? ಅವನೀಗ ನನಗೆ ಗಂಡ ಆಗುತ್ತೆ ಅನ್ಸುತ್ತೆ ಕಣಪ್ಪ. ಓಕೆ, ಯಾವ ಮಗು ಬೇಕು ನಮಗೆ ಹೆಣ್ಣು ಬೇಕಿತ್ತು, ಅವಳು ನೋಡ್ರೆ ಗಂಡ ಆಗ್ಬೋದು ಅಂತ ಅನ್ಸುತ್ತೆ. ಇವ್ರ ಹೆಸರು ಬಂದು ಹೇಮಾಂಟಿ ಅಂತ, ನಾವು ನಾವು ಹೇಮಾಂಟಿ ಅಂತ ಕರೆಯೋದು. ನಮ್ಮ ಮಾವನ ತಂಗಿಯವರು ಅಲ್ಲ, ಮಾವನ ತಂಗಿಯವರು ಕೊನೆಯವರು. ಮತ್ತೆ ಮೇಯ್ನಾಗಿ ನಿಜ ಹೇಳ್ಬೇಕಂದ್ರೆ ಇವ್ರು ಅತ್ತೆ ಥರ ಇಲ್ಲ, ಇವ್ರ ಒಂಥರ ಫ್ರೆಂಡ್ ಥರ ಇರೋದು. ಎಲ್ಲ ಅತ್ತೆಯರಲ್ಲಿ ಇವ್ರು ಸ್ವಲ್ಪ ಡಿಫ್ರೆಂಟ್, ಸಖತ್ ಕ್ಲೋಸ್ ಆಗಿರ್ತಾರೆ, ಸಖತ್ ಫ್ರೆಂಡ್ಲಿ ಆಗಿರ್ತಾರೆ. ಈಗ ಇದ್ರ ಬಗ್ಗೆ ಕೇಳೋದಾದ್ರೆ, ಮತ್ತೆ ನಿಮಗೆ ಯಾವ ಮಗು ಬೇಕು, ಅವಳನ್ನ ನೋಡ್ರೆ ಯಾವ ಮಗು ಆಗತ್ತೆ ಅಂತ ಅನ್ಸುತ್ತೆ? ನನಗೆ ಅವಳು ನೋಡಿದ್ರೆ ಗಂಡು ಮಗು ಆಗುತ್ತೆ ಅನ್ಸುತ್ತೆ. ಬಟ್ ನಿಮಗೆ ಯಾವ್ದು ಬೇಕನ್ಸುತ್ತೆ? ನನಗೆ ಹೆಣ್ಮಗು ಬೇಕು, ಹೆಣ್ಮಗು ತುಂಬಾ ಇಷ್ಟ. ಓಕೆ, ಹೆಣ್ಮಗು ಬೇಕು, ಅವಳನ್ನ ನೋಡ್ರೆ ಗಂಡು ಮಗು ಆಗತ್ತೆ ಅನ್ಸುತ್ತೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಆರೋಗ್ಯವಾಗಿರ್ಲಿ, ಹೆಣ್ಮಕ್ಳು ಒಂದ್ ಮನೆ, ಗಂಡು ಮಕ್ಳು ಒಂದ್ ಮನೆ, ಓಕೆ ತುಂಬಾ ಚೆನ್ನಾಗಿರ್ಲಿ, ಒಳ್ಳೆ ಮಕ್ಕಳಾಗಿ ಬೆಳಿಲಿ. ನೋಡಿ ಎಷ್ಟು ಸೂಪರ್ ಆಗಿ ಮಾತಾಡೋದು. ಅದೇ ಹೇಳಿಲ್ವಾ, ಇವ್ರು ಸ್ವಲ್ಪ ಡಿಫ್ರೆಂಟ್ ಇವರು. ಮಾಮ, ಯಾವ ಮಗು ಆಗತ್ತೆ, ಯಾವ ಮಗು ಆಗ್ಬೋದು ಅವಳನ್ನ ನೋಡಿದ್ರೆ? ಗಂಡು ಮಗು ಆಗ್ಬೋದು ಅನ್ಸುತ್ತೆ. ನಿಮ್ಗೆ ಯಾವ ಮಗು ಆಗ್ಬೇಕು ಹೇಳಿ? ಹೆಣ್ಮಗು ಆಗ್ಬೇಕಂತ ಆಸೆ ಇದೆ. ಹೆಣ್ಮಗು ಆಗ್ಬೇಕಂತ ಆಸೆ ಇದೆ, ಆದ್ರೆ ಅವಳು ನೋಡ್ರೆ ಗಂಡು ಮಗು ಆಗ್ಬೋದು ಅಂತ ಅನ್ಸುತ್ತೆ. ಗಿರಿ ಮಾಮ, ಯಾವ ಮಗು ಬೇಕೋ ಅವಳನ್ನ ನೋಡ್ರೆ ಯಾವ ಮಗು ಆಗತ್ತೆ ಅಂತ ಅನ್ಸುತ್ತೆ? ಅವ್ರಿಗ ಗಂಡು ಮಗು. ಗಂಡು ಮಗು. ನಿಮಗೆ ಯಾವ್ದು ಬೇಕು? ನಮ್ಗೆ ಗಂಡು ಮಗುನೇ ಬೇಕು, ಗಂಡು ಮಕ್ಳಿಲ್ಲ, ಗಂಡು ಮಗುನೇ ಬೇಕು ಅವ್ರ ಇದಕ್ಕೆ. ಹೌದಾ? ಓಕೆ, ಅವಳು ನೋಡ್ರೆ ಗಂಡು ಮಗುನೇ ಆಗತ್ತಾ? ಮಗುನೇ. ರಾಮಮ್ಮ, ಯಾವ ಮಗು ಬೇಕು, ಅವಳನ್ನ ನೋಡ್ರೆ ಯಾವ ಮಗು ಆಗ್ಬೋದು ಅನ್ಸತ್ತೆ? ಯಾವ್ದಾದ್ರು ಓಕೆ, ಆದ್ರೂ ಒಂದ್ ಹೇಳಿ, ನಿಮಗೆ ಯಾವ್ದು ಬೇಕು ಹೇಳಿ? ಗಂಡೇ ಆಗ್ಲಿ. ಗಂಡೆ ಆಗ್ಲಿಯಾ? ಓಕೆ, ಜೈ. ಮನೋಣ, ಯಾವ ಮಗು ಬೇಕು, ಯಾವ ಮಗು ಆಗತ್ತೆ? ಗಂಡು ಮಗು ಆಗುತ್ತೆ.
ನಿಮ್ಗೂ ಗಂಡ್ ಮಗುನೇ ಬೇಕಾ? ಗಂಡು ಮಗನೇ ಅವಳು ನೋಡ್ರೆ ಗಂಡ್ ಮಗುನೇ ಆಗತ್ತೆ. ನೋಡಿದ್ರೆ ಗಂಡು ಮಗನೇ ಆಗುತ್ತೆ. ನಿಮ್ಗೆ ಯಾವ ಮಗು ಬೇಕೋ ಅವಳನ್ನ ನೋಡ್ರೆ ಯಾವ ಮಗು ಆಗ್ಬೋದು ಅನ್ಸತ್ತೆ? ನನ್ನ ಪ್ರಕಾರ ಗಂಡು ಅನ್ಸುತ್ತೆ. ನಿಮಗೆ ಯಾವ್ದು ಬೇಕನ್ಸತ್ತೆ? ಗಂಡೇ ಒಳ್ಳೇದಲ್ವಾ? ಯಾವ ಮಗು ಬೇಕೋ ಯಾವ ಮಗು ಆಗ್ಬೋದು ಅವಳನ್ನ ನೋಡಿದ್ರೆ? ಅವಳಿಗೆ ಹೆಣ್ಮಗು ಬೇಕು, ಆದ್ರೆ ನೋಡಿದ್ರೆ ಗಂಡ್ ಮಗು ಆಗುತ್ತೆ ಅನ್ಕೋತೀನಿ. ಓಕೆ, ನಿಮಗೆ ಅವಳಿಗೆ ಹೆಣ್ಣಾದ್ರೆ ಖುಷಿ, ಖುಷಿ ಹೆಣ್ಮಗು ಆದ್ರೆ, ಬಟ್ ಅವಳು ನೋಡ್ರೆ ಗಂಡ ಗಂಡ ಆಗ್ಬೋದು. ಆಗುತ್ತೆ ಅನ್ಸುತ್ತೆ. ಯಾವ ಮಗು ಬೇಕು, ಯಾವ ಮಗು ಆಗತ್ತೆ? ಹೆಣ್ಮಗು ಬೇಕು, ಆ, ಹೆಣ್ಮಗುನೇ ಆಗ್ಲಿ ಅಂತ ಆಶಿಸ್ತೀವಿ. ಆಶಿಸಿ ಹಂಗೆ ಸಕ್ಕದಾಗ ಆಶಿಸಿದ್ರು. ಥ್ಯಾಂಕ್ ಯು. ಯಾವ ಮಗು ಬೇಕು, ಯಾವ ಮಗು ಆಗತ್ತೆ? ಗಂಡು ಮಗುನೇ ಆಗೋದು ಪಕ್ಕ. ಗಂಡ್ ಮಗುನೇ ಬೇಕಾ? ನನಗೂ ಗಂಡು ಮಗನೇ ಬೇಕು, ಗಂಡ್ ಮಗುನೇ ಆಗತ್ತೆ ಪಕ್ಕ. ಓಕೆ, ಸೊ ನೋಡಿದ್ರಲ್ಲ ಯಾರ್ಯಾರು ಯಾವ ಮಗು ಬೇಕು ಅಂತ ಹೇಳಿದ್ರು. ಈಗ ಮೇಯ್ನ್ ಆಗಿ ಗಂಡು ಹೆಣ್ಣನ್ನ ಕೇಳೋಣ. ಸೊ ಅಂದ್ರೆ ನನ್ನ ಬಾಮೈದ ಮತ್ತೆ ಅವನ ಹೆಂಡತಿ ಹತ್ರ ಕೇಳೋಣ. ಫಸ್ಟ್ ನನ್ನ ಬಾಮೈದನ ಹತ್ರ ಹೋಗೋಣ, ಬನ್ನಿ. ಪವನ, ಅಪ್ಪ ಅಪ್ಪ ಹೇಳಪ್ಪ, ಇದು ಯಾವ ನಿಂಗೆ ಯಾವ ಮಗು ಬೇಕು, ಅವಳನ್ನ ನೋಡ್ರೆ ಯಾವ ಮಗು ಆಗತ್ತೆ? ನನಗೆ ಹೆಣ್ಮಗು ಬೇಕು, ಅವಳಿಗೆ ಗಂಡೆ ಆಗೋದಾದ್ರೆ. ಹೌದಾ? ನಿಂಗೆ ಹೆಣ್ಮಗು ಬೇಕು, ಅವಳನ್ನ ನೋಡ್ರೆ ಗಂಡಾಗತ್ತಾ? ಸರಿ, ಅವಳನ್ನೇ ಕೇಳೋಣ. ಕೇಳ ಅವಳೇ ಒಂದ್ಸಲಿ. ಯಾವ ಮಗು ಬೇಕು, ಯಾವ ಮಗು ಆಗತ್ತೆ? ಯಾವ್ದೋ ಒಂದಾಗ್ಲಿ, ಆರೋಗ್ಯವಾಗಲಿ. ಅದಾಗತ್ತೆ, ಆರೋಗ್ಯವಾಗಿ ಆಗತ್ತೆ. ನಿನಗೆ ಯಾವ್ದು ಬೇಕು ಹೇಳು ಫಸ್ಟ್. ಹೆಣ್ಮಗು ಬೇಕು. ಯಾವ್ದಾಗಬಹುದು? ಗಂಡ್ ಮಗು ಆಗ್ಬೋದೇನೋ. ನಿಮ್ಮ ಯಜಮಾನ್ರು ಯಾವ್ದು ಹೇಳಿರುವುದು? ಹೆಣ್ಮಗು ಇಲ್ಲ, ಆಗೋದು ಗಂಡ್ ಮಗು ಅಂತ ಹೇಳಿರ್ತಾನೆ. ಓಕೆ, ನೋಡೋಣ, ವಿಡಿಯೋ ಅಪ್ಲೋಡ್ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ, ಎಲ್ಲರೂ ಯಾವ ಮಗು ಬೇಕು ಅಂತ ಹೇಳಿದ್ರು, ಗಂಡು ಹೆಣ್ಣು ಮತ್ತೆ ಪ್ರತಿಯೊಬ್ಬರಲ್ಲ ಯಾವ್ದು ಬೇಕು ಅಂತ ಹೇಳಿದ್ರಲ್ಲ. ಸೊ ಇಷ್ಟೆಲ್ಲ ಎಷ್ಟು ಜನರಿಗೂ ಕೇಳಿ ನಂಗೆ ಸುಸ್ತಾಗಿ ಈಗ ಹೊಟ್ಟೆ ಹಸು ಆಗ್ತಿದೆ. ಸೊ ಈಗ ಊಟಕ್ಕೆ ಹೋಗೋಣ. ಹೊಟ್ಟೆ ತುಂಬೋಯ್ತು, ಸುಸ್ತಾಗೋಯ್ತು, ಸಾಕಾಗೋಯ್ತು. ಓಕೆ, ನೋಡಿದ್ರಲ್ಲ ನನ್ನ ಬಾಮೈದನ ಹೆಂಡತಿಯ ಸೀಮಂತ ಕಾರ್ಯಕ್ರಮ ಎಲ್ಲ ಹೇಗಾಯಿತು. ಸ್ಟಾರ್ಟಿಂಗಿಂದ ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಮತ್ತು ಅಂದರೆ ಅರೇಂಜ್ಮೆಂಟ್ಸ್ಗಳಾಗಿರ್ಬೋದು, ಅದ್ರ ಜೊತೆಗೆ ಗಂಡ ಹೆಣ್ಣ ಯಾವ ಮಗು ಬೇಕು ಅಂತ ಕೇಳೋದಾಗಿರ್ಬೋದು, ಊಟ ಆಗಿರೋದು, ಪ್ರತಿಯೊಂದು ಕಂಪ್ಲೀಟ್ ವೀಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ. ಇನ್ನೇನಿಲ್ಲ, ಇನ್ನಂಥ ವೀಡಿಯೋನ ಮುಗಿಸೋಂಥ ಸಮಯ. ಹಾಗೆ ಈಗಲೂ ಹೇಳ್ತಾ ಇದ್ದೀನಿ, ಫಸ್ಟಲ್ಲೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗನೆ ನಮ್ಮ ಸೀಮಂತ ವಿಡಿಯೋ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಲ್ರೆಡಿ ತುಂಬ ಜನ ಕೇಳ್ತಾ ಇದ್ದೀರಾ ಕಮೆಂಟ್ ಮತ್ತು ಮೆಸೇಜ್ಗಳಲ್ಲಿ. ಆದಷ್ಟು ಬೇಗನೆ ನಮ್ಮ ಸೀಮಂತ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು, ಆದಷ್ಟು ಬೇಗ ನನ್ನ ಬೇಬಿನೂ ವೀಡಿಯೋದಲ್ಲಿ ತೋರಿಸ್ತೀನಿ. ಅವಳು ತುಂಬ ಹಿಂದೇಟ್ ಆಗ್ತಿದ್ದಾಳೆ, ಬರಲ್ಲ ಅಂತ. ನನ್ನ ಪ್ರಕಾರ ಆದಷ್ಟು ಬೇಗ ಡೆಲಿವರಿ ಆದಮೇಲೆ ನನ್ನ ಬೇಬಿ ಜೊತೆಗೇ ವೀಡಿಯೋ ಮಾಡ್ತೀನಿ. ಆದಷ್ಟು ಬೇಗನೆ ನನ್ನ ಬೇಬಿನೂ ತೋರಿಸ್ತೀನಿ. ಹಾಗೆ ಆದಷ್ಟು ಬೇಗನೆ ನಮ್ಮ ಸೀಮಂತ ವೀಡಿಯೋನೂ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.